ಎಲ್ರಿಗೂ ನಮಸ್ಕಾರ. ಮೈಸೆಲ್ಫ್ ಮಂಜುನಾಥ್ ಅಬಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಶ್ರೀ ಎಚ್ ಡಿ ದೇವೇಗೌಡ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಪಡುವಲೈಪೆ. ವಿದ್ಯಾರ್ಥಿಗಳೇ, ಇವತ್ತಿಗೆ ನಿಮ್ಮ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಟು ಅಕೌಂಟಿಂಗ್ ಅನ್ನೋಂಥ ಒಂದು ಚಾಪ್ಟರ್ಸು. ಒಟ್ಟು ನಿಮಗೆ 5 ಚಾಪ್ಟರ್ಸ್ ಇರುತ್ತೆ. ಅದರಲ್ಲಿ ಮೊದಲ ಚಾಪ್ಟರ್ಸು. ದಿಸ್ ಈಸ್ ಕಂಪ್ಲೀಟ್ಲಿ ಥಿಯರಿಟಿಕಲ್ ಆಸ್ಪೆಕ್ಟ್ಸ್. ಸೊ ಯು ಆರ್ ಆಲ್ರೆಡಿ ಲರ್ನ್ಡ್ ಅಬೌಟ್ ದಿಸ್ ಒನ್ in your second PUC itself. So once again, in order to re-glance all those things you have learnt in your PUC, here they have given first chapter as a introduction to accounting. ಸೊ ಹಾಗಾದರೆ ಅಕೌಂಟಿಂಗ್ ಇಂಟ್ರಡಕ್ಷನ್ ಮಾಡೋದಕ್ಕೂ ಮುಂಚೆ, ಅದರ ಅಕೌಂಟಿಂಗ್ ಅಂತ ಅದರ ಮೀನಿಂಗ್ ಹೇಳೋದಕ್ಕೂ ಮುಂಚೆ, ಹಾಗಾದರೆ ಇಂಟ್ರಡಕ್ಷನ್ಸ್ ಅಂತೇಳಿ ಅಂದರೆ ದಿನನಿತ್ಯ ಸೊ ಸಾವಿರಾರು ಲಕ್ಷಾಂತರ ರೂಪಾಯಿ ಅಥವಾ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಅಥವಾ ಒಂದು ಬಿಸ್ನೆಸ್ ಅಂತ ಅಂದರೆ, ಆ ಎಲ್ಲ ಬಿಸ್ನೆಸ್ಸಲ್ಲಿ ನಡೆಯೋ ಎಲ್ಲ ವ್ಯವಹಾರಗಳನ್ನು ನಾವು ಮೆಮೊರಿನಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಇದೆಯಾ? ಖಂಡಿತ ಆಗೋದಿಲ್ಲ. ಹಾಗಾದ್ರೆ ಎಲ್ಲವನ್ನು ನಮಗೆ ಬಂದಂಥ ರೀತಿಯಲ್ಲೇ ನಾವು ಯಾವುದೋ ಒಂದು ಬುಕ್ಕಲ್ಲಿ, ಒಂದು ಡೈರಿನಲ್ಲಿ ಇಷ್ಟು ದಿಸ್ ಇಸ್ ದ ಅಮೌಂಟ್ ವಿಚ್ ಕಮ್ಸ್ ಇನ್ ಆರ್ ದಿಸ್ ಇಸ್ ದ ಅಮೌಂಟ್ ವಿಚ್ ಗೋಸ್ ಔಟ್, ಇಷ್ಟು ಡ್ಯೂಸ್ ಇದೆ ಅಂತೇಳಿ ಬರ್ಕೊಂಡ್ರೆ ಅದು ಅರ್ಥ ಆಗ್ತದಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಎಲ್ಲವೂ ಸಹ ಗಲಿಬಿಲಿನಲ್ಲಿ ಕ್ರಮಬದ್ಧತೆ ಇರೋದಿಲ್ಲ, ಒಂದು ವ್ಯವಸ್ಥೆ ಇರೋದಿಲ್ಲ. ಆಗೇನಾಗ್ತದೆ, ಎಲ್ಲವೂ ಸಹ ಗೊಂದಲಮಯದಲ್ಲೇ ಕೊನೆ ಆಗ್ತದೆ. ಸೊ ಅದಕ್ಕೋಸ್ಕರನೇ ಸೊ ಬಿಸ್ನೆಸ್ಸಲ್ಲಿ ಏನೇ ಆ್ಯಕ್ಟಿವಿಟೀಸ್ ನಡೆದರೂ ಸಹ, ಓಕೆ, ಆ ಎಲ್ಲ ಬಿಸ್ನೆಸ್ಸಲ್ಲಿ ನಡೆಯುತ್ತೆ ಎಲ್ಲ ಆ್ಯಕ್ಟಿವಿಟೀಸ್ನೂ ಸಹ ಏನು ಮಾಡ್ಕೊಳೋದು, ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರುವಂಥದ್ದೇ ಅಕೌಂಟಿಂಗ್ ಅಂತೇಳಿ ಕರಿತೀವಿ. ಓಕೆನಾ? ರೈಟ್. ಸೊ ಅಕೌಂಟಿಂಗ್ ಈಸ್ ಆಫನ್ ಕಾಲ್ಡ್ ಆಸ್ ದಿ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಕರೀತಾರೆ. ಅಂದರೆ ವ್ಯವಹಾರವನ್ನು ವ್ಯಕ್ತಪಡಿಸೋದ ಭಾಷೆ. ಓಕೆ, ಯಾವುದು? ಅಕೌಂಟಿಂಗ್. ಹೌದಲ್ವಾ? ನಾವೀಗ ಹೇಗೆ ನಮ್ಮ ಫೀಲಿಂಗ್ಸನ್ನು, ನಮ್ಮ ಭಾವನೆಗಳನ್ನು, ಓಕೆ, ನಮ್ಮ ಸುಖ ದುಃಖಗಳನ್ನು ಹಂಚ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ, ನಾವು ಒಂದು ಭಾಷೆನಲ್ಲಿ ಹೇಳ್ತೀವಿ, ನನಗೆ ಖುಷಿ ಆಗ್ತಿದೆ, ನನಗೆ ದುಃಖ ಆಗ್ತಿದೆ ಅಂತೇಳಿ. ಅದೇ ಥರ ಬಿಸ್ನೆಸ್ಸನ್ನು ಹೇಳೋಂಥ ಭಾಷೆ ಯಾವುದು ಅಂತಂದರೆ ಅಕೌಂಟಿಂಗ್. ಬಿಸ್ನೆಸ್ಸನ್ನು ಏನು ಹೇಳುತ್ತೆ? ಥ್ರೂ ದ ಅಕೌಂಟಿಂಗ್ ಯು ಕ್ಯಾನ್ ಗೋ ಥ್ರೂ ದ ಅಕೌಂಟಿಂಗ್ ಡೀಟೇಲ್ಸ್, ಅಕೌಂಟ್ಸ್. ಅದನ್ನು ಒಂದ್ಸರಿ ಚೆಕ್ ಮಾಡ್ತಾ ಹೋದರೆ ನಮಗೆ ಅರ್ಥ ಆಗ್ತಾ ಹೋಗ್ತದೆ ಬಿಸ್ನೆಸ್ನ ಸ್ಥಿತಿಗತಿ, ಅದರ ಪರ್ಫಾರ್ಮೆನ್ಸ್, ಅದರ ಎಫಿಷಿಯನ್ಸಿ ಏನಿದೆ ಅನ್ನೋದನ್ನು ನಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತದೆ. ಅದಕ್ಕೂ ದಟ್ ಈಸ್ ಕಾಲ್ಡ್ ಎಸ್ ಇಂಟ್ರಡಕ್ಷನ್ಸ್ ಅಂತೇಳಿ ಕರಿತೀವಿ. ಓಕೆನಾ? ಸೊ ಹಾಗೆ ನೋಡ್ತಾ ಬಂದರೆ, ಸೊ ಕಮ್ ಟು ದಿ ಕೆಳಗಡೆಗೆ ಬಂದಾಗ ಅದನ್ನು ನೋಡಿ, ನೆಕ್ಸ್ಟ್ ಇಂಟ್ರಡಕ್ಷನ್ಸ್ ಆದಮೇಲೆ ಬುಕ್ ಕೀಪಿಂಗ್ ಅಂತ ಇದೆ. ಬುಕ್ ಕೀಪಿಂಗ್ ಅಂತಂದರೆ ಬುಕ್ಕನ್ನು ಕೀಪ್ ಮಾಡೋಂಥದ್ದು, ಬುಕ್ಕನ್ನು ನೀಟಾಗಿ ಇಡೋವಂಥದ್ದು, ಜೋಡಿಸೋವಂಥದ್ದು, ಅಥವಾ ಅದನ್ನ ಹಾಗೆ ಮೇಂಟೈನ್ ಮಾಡೋದು ಅಂತೇಳಿ. ಬುಕ್ ಕೀಪಿಂಗ್ ಮೀನ್ಸ್ ಬುಕ್ ಕೀಪಿಂಗ್ ವಿಚ್ ಇನ್ಕ್ಲೂಡ್ಸ್ ರೆಕಾರ್ಡಿಂಗ್ ಆಫ್ ಜರ್ನಲ್, ಪೋಸ್ಟಿಂಗ್ ಇನ್ ಜರ್ನಲ್, ಪೋಸ್ಟಿಂಗ್ ಇನ್ ಲೆಡ್ಜರ್ಸ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಆಫ್ ಅಕೌಂಟ್ಸ್. ಓಕೆ, ದಿಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಕಮ್ಸ್ ಅಂಡರ್ ದಿ ಬುಕ್ ಕೀಪಿಂಗ್. ಅಂದರೆ ರೆಕಾರ್ಡಿಂಗ್ ಆಫ್ ಜರ್ನಲ್ ಅಂದರೆ ಯಾವುದು? ಇಟ್ಸ್ ದ ಮೇನ್ ಒರಿಜಿನಲ್ ಬುಕ್ ಇನ್ ವಿಚ್ ಆಲ್ ದ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಎಲ್ಲನೂ ಯಾವುದೇ ಥರದ ಟ್ರಾನ್ಸಾಕ್ಷನ್ಸು, ಕ್ಯಾಶು, ಕ್ರೆಡಿಟು, ಪರ್ಚೇಸು, ಸೇಲ್ಸು, ಪರ್ಚೇಸ್ ರಿಟರ್ನ್ಸು, ಸೇಲ್ಸ್ ರಿಟರ್ನ್ಸು, ಓಕೆ, ಎಲ್ಲ ಸಂಬಂಧಪಟ್ಟಿದ್ದನ್ನು ಸಹ ಒಂದೇ ಬುಕ್ಕಲ್ಲಿ ಹಾಕೋದಕ್ಕೆ ಜರ್ನಲ್. ಪೋಸ್ಟಿಂಗ್ ಟು ದ ಲೆಡ್ಜರ್ಸ್ ಅಂದ್ರೇನು? ಟ್ರಾನ್ಸ್ಫರಿಂಗ್ ದ ಎಂಟ್ರೀಸ್ ಫ್ರಮ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ ಟು ದ ಅಪ್ರಾಪ್ರಿಯೇಟ್ ಅಕೌಂಟ್ಸ್. ಅಂದರೆ ಒಂದು ಬುಕ್ಕಲ್ಲಿರೋ ಅಂಥ, ಓಕೆ, ಒಂದು ಬುಕ್ಕಲ್ಲಿ ಒಂದು ಅಕೌಂಟ್ಗೆ ಸಂಬಂಧಪಟ್ಟಂಥ ಟ್ರಾನ್ಸಾಕ್ಷನ್ಸನ್ನು ಒಂದು ಒರಿಜಿನಲ್ ಬುಕ್ಕಿಂದ ಸಂಬಂಧಪಟ್ಟಂಥ ಅಕೌಂಟ್ಗಳಿಗೆ ತಗೊಂಡೋಗಿ ಹಾಕುವಂಥದ್ದು ಏನಂತೀವಿ? ಲೆಡ್ಜರ್. ಓಕೆ, ಬ್ಯಾಲೆನ್ಸಿಂಗ್ ಆಫ್ ಅಕೌಂಟ್ಸ್. ಬ್ಯಾಲೆನ್ಸ್ ಮಾಡೋದು ಅಂತಾರೆ ವರ್ಷದ ಕೊನೆಯಲ್ಲಿ ಏನು ಮಾಡೋದು, ಅದನ್ನು ಕ್ಲೋಸ್ ಮಾಡೋವಂಥದ್ದು. ಅದರ ಡೆಬಿಟ್ ಬ್ಯಾಲೆನ್ಸ್ ಬರುತ್ತಾ ಇಲ್ಲ ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತಾ ಅಂತೇಳಿ ಚೆಕ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕಾದ್ರೆ, ಓಕೆ, ನೋಡೋಂಥದ್ದು. ಓಕೆ, ದಟ್ ಈಸ್ ಕಾಲ್ಡ್ ಎಸ್ ಎ ಬ್ಯಾಲೆನ್ಸಿಂಗ್ ಆಫ್ ಅಕೌಂಟ್ಸ್. ಇದೆಲ್ಲ ಸೇರಿಸಿ ಎಲ್ಲಿ ಬರುತ್ತೆ? ಬುಕ್ ಕೀಪಿಂಗ್ ಅನ್ನೋ ಒಂದು
ಟರ್ಮ್ನಲ್ಲಿ ಒಂದು ಮೀನಿಂಗ್ ಬರೋ ಅಂಥ ಅಂಶ ಇದೆ. ಓಕೆ, ನೆಕ್ಸ್ಟ್ ಬುಕ್ ಕೀಪಿಂಗ್ನ ಡೆಫಿನೇಷನ್ ಇದೆ. ಡೆಫಿನೇಷನ್ ಅಂದರೆ ಒಬ್ಬ ಆಥರ್ ಏನು ಮಾಡ್ತಾರೆ, ಒಬ್ಬ ಅದಕ್ಕೆ ಸಂಬಂಧಪಟ್ಟಂಥ ಅಕೌಂಟೆಂಟ್ ಅದನ್ನು ಹೀಗೆ ಬುಕ್ ಕೀಪಿಂಗ್ ಅಂದರೆ ಇದು ಅಂತ ಹೇಳ್ತಾರೆ. ಏನಂತೇಳಿ, ಬುಕ್ ಕೀಪಿಂಗ್ ಇಸ್ ದಿ ಆರ್ಟ್ ಆಫ್ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಯಾರು ಹೇಳಿದ್ರು ಇದನ್ನು? A.H. ರೋಸನ್ಕ್ಯಾಂಪ್ ಅಂತೇಳಿ. ಇಟ್ಸ್ ಎನ್ ಆರ್ಟ್ ಆಫ್ ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಓಕೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸನ್ನ ಒಂದು ಕ್ರಮಬದ್ಧವಾಗಿ ಕಲಾತ್ಮಕವಾಗಿ ಓಕೆ ರೆಕಾರ್ಡ್ ಮಾಡೋದು, ಬರೆದಿಡೋದಕ್ಕೆ ಏನಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಎ ಬುಕ್ ಕೀಪಿಂಗ್ ಅಂತ ಹೇಳಿದ್ದಾರೆ. ರೈಟ್, ನೆಕ್ಸ್ಟ್ ಹಾಗೆ ಬನ್ನಿ. ಬುಕ್ ಕೀಪಿಂಗ್ ಆದಮೇಲೆ ಅಕೌಂಟಿಂಗ್ ಅಂತ ಇದೆ. ಸೊ ಅಕೌಂಟಿಂಗ್ ಅಂದ್ರೇನು? ನೀವು ಫಸ್ಟ್ PUC ಇಂದ ಹಿಡಿದು ಆವಾಗ ನಿಮ್ಮ SLC ಮುಗಿದ ನಂತರ ಈಗ ಆಲ್ರೆಡಿ 2 ವರ್ಷ ಓದಿರ್ತೀರಿ, ಅಲ್ಲಿ ಅಕೌಂಟೆನ್ಸಿ ಅಂತಲೇ ಒಂದು ಏನು ಸಬ್ಜೆಕ್ಟ್ನ ಓದಿರ್ತಾರೆ. ಅಕೌಂಟೆನ್ಸಿ ಅಂದ್ರೇನು? ಅಕೌಂಟೆನ್ಸಿ ಇಸ್ ದ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್. ಅಕೌಂಟೆನ್ಸಿ ಅಂದರೆ ಅದು ಥಿಯರಿ ಆ್ಯಂಡ್ ಪ್ರಾಕ್ಟೀಸ್. ಸೊ ರೆಕಾರ್ಡ್ ಮಾಡಬೇಕಾದ್ರೆ ಅದನ್ನು ಯಾಕಾಗಿ ರೆಕಾರ್ಡ್ ಮಾಡಬೇಕು ಅಂತ ಹೇಳೋದು ಥಿಯರಿ, ಅದನ್ನು ಹೀಗೆ ರೆಕಾರ್ಡ್ ಮಾಡಬೇಕು ಅಂತ ರೆಕಾರ್ಡ್ ಮಾಡ್ತಿರೋದು ದಟ್ ಈಸ್ ಕಾಲ್ಡ್ ಎಸ್ ಎ ಪ್ರಾಕ್ಟೀಸ್. ಎಕ್ಸಾಂಪಲ್ಸು, ಸೊ ರಾಜೇಶ್ ಇಂಟ್ರೊಡ್ಯೂಸ್ ₹10 lakh ಟು ದ ಬಿಸ್ನೆಸ್, ಇದು ಥಿಯರಿ. ಅದನ್ನು ಹೇಗೆ ರೆಕಾರ್ಡ್ ಮಾಡ್ತೀವಿ? ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ರಾಜೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ಎ ಪ್ರಾಕ್ಟೀಸ್. ಅದು ಅಕೌಂಟೆನ್ಸಿ. ಹಾಗಾದರೆ ಇಲ್ಲಿ ಅಕೌಂಟಿಂಗ್ ಅಂತ ಇದೆ. ಸೊ ಅಕೌಂಟಿಂಗ್ ಅಂದರೆ ಏನಪ್ಪ ಅಂತಂದರೆ, ಅಕೌಂಟಿಂಗ್ ಇಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್ and communicating the economic information of an organization to its users who need the information for decision making. ಓಕೆನಾ? ಇದು ಫಸ್ಟ್ 3 lines ಇದೆಯಲ್ಲ, ಅದು ಮೀನಿಂಗು ಏನು? ಇಟ್ ಈಸ್ ಎ ಸಿಸ್ಟಮ್, ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್. ಐಡೆಂಟಿಫೈ ಮಾಡೋದು ಗುರುತಿಸೋದು. ಏನನ್ನು ಐಡೆಂಟಿಫೈ ಮಾಡೋದು? ರೆಕಗ್ನೈಸ್ ಮಾಡಬೇಕು. ಯಾವುದು? ವಿಚ್ ಆರ್ ದ ಬಿಸ್ನೆಸ್ ಆ್ಯಂಡ್ ವಿಚ್ ಆರ್ ದ ನಾನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು ಯಾವುದು, ವ್ಯವಹಾರೇತರ ಅಂಶಗಳು ಯಾವುದು ಅಂತೇಳಿ. ಅಂದರೆ ರೆಕಾರ್ಡ್ ಮಾಡಬೇಕಾದ್ರೆ ನಾವು ಎಲ್ಲವನ್ನು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೂ ಮುಂಚೆ ಏನು ಮಾಡಬೇಕು? ಐಡೆಂಟಿಫೈ ಮಾಡಬೇಕು, ಗುರುತಿಸಬೇಕು. ಯಾವುದು ಟ್ರಾನ್ಸಾಕ್ಷನ್ಸ್ ಅಂತ ಬರುತ್ತೋ ಅಂಥದ್ದನ್ನಷ್ಟೇ ರೆಕಾರ್ಡ್ ಮಾಡಬೇಕು. ಯಾವುದು ನಾನ್ ಟ್ರಾನ್ಸಾಕ್ಷನ್ಸ್ ಇರುತ್ತೋ ಅದನ್ನು ಯಾವುದೇ ಕಾರಣಕ್ಕೆ ಏನು ಮಾಡಬಾರ್ದು? ರೆಕಾರ್ಡನ್ನು ಮಾಡಬಾರ್ದು. ಓಕೆ, ಎಕ್ಸಾಂಪಲ್ಸ್, ಒಂದು ಆರ್ಡ್ರ್ ಕೊಡ್ತೀವಿ, ನಮ್ಗೆ ಬೇಕಾದಂಥ ಗೂಡ್ಸ್ಗೆ ಆರ್ಡ್ರ್ ಕೊಟ್ಟಿರ್ತೀವಿ, ಅಥವಾ ಯಾರೋ ಒಬ್ಬ ಎಂಪ್ಲಾಯಿ ಬಂದು ಸೇರ್ಕೊಂಡಿದ್ದಾನೆ, ಅಥವಾ ಯಾರೋ ಒಬ್ಬ ಎಂಪ್ಲಾಯಿ ಬಿಟ್ಟೋಗ್ತಿದ್ದಾನೆ, ಅಥವಾ ಯಾರೋ ಒಬ್ಬ ಎಂಪ್ಲಾಯಿ ಏನೋ ಒಂದು ಪಾರ್ಟಿ ಕೊಡ್ತಾ ಇದ್ದಾನೆ, ಹಂಗಂತೇಳಿ ಇದು ಎಲ್ಲವೂ ರೆಕಾರ್ಡ್ ಮಾಡಿ ಬರೆಯೋಕ್ಕಾಗುತ್ತಾ? ಇಲ್ಲ. ಹಾಗಾದರೆ ಯಾವುದನ್ನು ನಮ್ಮ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು, ಯಾವುದನ್ನು ಎಂಟ್ರಿ ಮಾಡಬಾರ್ದು ಅನ್ನೋದನ್ನು ತಿಳಿಸುವಂಥದ್ದೇ ಐಡೆಂಟಿಫೈಯಿಂಗ್. ಅರ್ಥ ಆಗ್ತಿದೆಯಲ್ಲ? ಮೆಜರಿಂಗ್. ಮೆಜರಿಂಗ್ ಮೀನ್ಸ್ entering the value of business transaction in terms of money, means express the value in terms of money ಅಂತೇಳಿ. ಮೆಜರ್, ಅಳತೆ ಮಾಡೋವಂಥದ್ದು. ಅಂದರೆ ರಾಜೇಶ್ ಇಂಟ್ರೊಡ್ಯೂಸ್ ಕ್ಯಾಶ್ ಟು ದ ಬಿಸ್ನೆಸ್ ಆಫ್ ರೂಪೀಸ್ ಹೌ ಮಚ್, ಲೈಕ್ 5 lakh, 10 lakh or 20 lakh. ಸೋಲ್ಡ್ ಗೂಡ್ಸ್ ₹30,000, ಪರ್ಚೇಸ್ ಗೂಡ್ಸ್ ವರ್ತ್ ₹50,000, ಗೂಡ್ಸ್ ರಿಟರ್ನ್ ಆಫ್ 10,000, ಸೇಲ್ಸ್ ರಿಟರ್ನ್ಸ್ ಆಫ್ ₹5,000. ಲೈಕ್ ಈ ಥರ ಯಾವುದೇ ಟ್ರಾನ್ಸಾಕ್ಷನ್ಸ್ ಹೇಳಿದ್ರು ಸಹ ಅದರಲ್ಲಿ ಮೆಷರ್ ಮಾಡೋಂಗಿರಬೇಕು. ಮೀನ್ಸ್ ಏನನ್ನ ವ್ಯಾಲ್ಯೂ ಎಷ್ಟು ಅಂತೇಳಿ. ಆ್ಯಂಡ್ ಕಮ್ಯುನಿಕೇಟಿಂಗ್ ದ ಎಕನಾಮಿಕ್ ಇನ್ಫಾರ್ಮೇಷನ್. ಕಮ್ಯುನಿಕೇಟ್ ಮಾಡೋದು, ವ್ಯಕ್ತಪಡಿಸೋದು, ತಿಳಿಸೋದು. ಏನದು? ಯಾವುದ್ರದ್ದು? ಎಕನಾಮಿಕ್ ಇನ್ಫಾರ್ಮೇಷನ್. ಈಗ ಯಾವುದನ್ನು ರೆಕಾರ್ಡ್ ಮಾಡಿ ಮೆಷರ್ ಮಾಡಿದ್ದೀರೋ ಅದನ್ನೇನು ಮಾಡೋದು? ರೆಕಾರ್ಡ್ ಮಾಡಿರ್ತೀವಿ. ಅದನ್ನು ಆ ಇನ್ಫಾರ್ಮೇಷನನ್ನು ಕಮ್ಯುನಿಕೇಟಿಂಗ್ ಯಾರಿಗೆ? ಆಫ್ ಎನ್ ಆರ್ಗನೈಸೇಷನ್ ಟು ಇಟ್ಸ್ ಯೂಸರ್ಸ್. ಆ ಒಂದು ವ್ಯಾವಹಾರಿಕ ಸಂಸ್ಥೆ ಅದನ್ನು ಯಾರು ಯೂಸ್ ಮಾಡ್ತಾರೋ ಆ ಇನ್ಫಾರ್ಮೇಷನ್ಸನ್ನು, ಹೂ ನೀಡ್ ದ ಇನ್ಫಾರ್ಮೇಷನ್ ಫಾರ್ ಡಿಸಿಷನ್ಸ್ ಮೇಕಿಂಗ್. ಡಿಸಿಷನ್ಸ್ ಮಾಡೋದಕ್ಕೆ ಅಂದರೆ ಅವ್ರದ್ದೇ ಆದಂಥ ಡಿಸಿಷನ್ಸನ್ನು ತಗೊಳ್ಳೋದಕ್ಕೆ ಯಾರಿಗೆ ಆ ಇನ್ಫಾರ್ಮೇಷನ್ಸ್ ತುಂಬ ಅತ್ಯಗತ್ಯ ಅಂತ ಅನಿಸುತ್ತೋ ಅಂಥವ್ರಿಗೆ ಆ ಒಂದು ಮಾಹಿತಿನ ಏನು ಮಾಡೋವಂಥದ್ದು, ತಿಳಿಸೋವಂಥದ್ದಕ್ಕೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಅಕೌಂಟಿಂಗ್. ಅಕೌಂಟಿಂಗ್ ಅಂದರೆ ಅಂತ ಹೇಳ್ಬೋದಾದರೆ, ಅಕೌಂಟಿಂಗ್ ಇಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, measuring and communicating the economic information of an organization to its users
ಹೂ ನೀಡ್ ದ ಇನ್ಫಾರ್ಮೇಷನ್ ಫಾರ್ ಡಿಸಿಷನ್ಸ್ ಮೇಕಿಂಗ್. ತಮ್ಮದೇ ಆದಂಥ ತೀರ್ಮಾನಗಳನ್ನು ಅಥವಾ ಡಿಸಿಷನ್ಸನ್ನು ತಗೊಳ್ಳೋದಕ್ಕೆ ಯಾರಿಗೆ ಆ ಮಾಹಿತಿ ಬೇಕಿರುತ್ತೋ, ಯಾರು ಆ ಮಾಹಿತಿನ ಕೇಳ್ತಾ ಇರ್ತಾರೋ ಅಂಥವ್ರಿಗೆ ಏನು ಮಾಡೋದು, ಆ ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡೋಂಥದ್ದು. ಯಾವ ಇನ್ಫಾರ್ಮೇಷನ್ಸು? ಅಕೌಂಟಿಂಗ್. ಓಕೆನಾ? ರೈಟ್. ದಿಸ್ ಈಸ್ ಕಾಲ್ಡ್ ಎಸ್ ಎನ್ ಅಕೌಂಟಿಂಗ್ ಅಂತೇಳಿ ಕರಿತೀವಿ. ಓಕೆ, ರೈಟ್. ಅದನ್ನು ಅಕೌಂಟಿಂಗ್ ಡೆಫಿನೇಷನ್ ಇದೆ. ಯಾರು? ಆ್ಯಸ್ ಪರ್ ದ AICPA, ಇಟ್ ಮೀನ್ಸ್ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್. ಅವ್ರು ಏನಂತ ಡಿಫೈನ್ ಮಾಡಿದ್ದಾರೆ? ಅಕೌಂಟಿಂಗ್ ಇಸ್ ಅನ್ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮರೈಸಿಂಗ್ ಇನ್ ಅ ಸಿಗ್ನಿಫಿಕೆಂಟ್ ಮ್ಯಾನರ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮನಿ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಇವೆಂಟ್ಸ್ ವಿಚ್ ಆರ್ ಇನ್ ಪಾರ್ಟ್ ಅಟ್ ಲೀಸ್ಟ್, ಇದರಲ್ಲಿ ಏನಾದರೂ ಪಾರ್ಟ್ ಆಗಿರಬೇಕು, ಆಫ್ ಎ ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದ ರಿಸಲ್ಟ್ಸ್ ದೇರ್ ಆಫ್ ಅಂತ ಹೇಳ್ತಾರೆ. ಅಕೌಂಟಿಂಗ್ ಅಂದರೆ ರೆಕಾರ್ಡ್ ಮಾಡೋದು, ಬರ್ಕೊಳ್ಳೋದು ಬುಕ್ಕಲ್ಲಿ, ಕ್ಲಾಸಿಫೈ ಮಾಡೋದು, ಬರೆದಿರೋದನ್ನು ಸಂಬಂಧಪಟ್ಟಂಥ ಅಕೌಂಟಿಗೆ ತೊಗೊಂಡೋಗಿ ಟ್ರಾನ್ಸ್ಫರ್ ಮಾಡೋದು. ಸಮರೈಸಿಂಗ್ ಅಂದರೆ ಪ್ರಿಪ್ರೇಷನ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದರೆ ಈಗ ನಾವು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿ ಅಲ್ಲಿಂದ ಬ್ಯಾಲೆನ್ಸ್ ಶೀಟ್ ಹಾಕಿ ಅದನ್ನು ಮಾಡ್ತೀವಲ್ಲ, ದಟ್ ಈಸ್ ಸಮರೈಸಿಂಗ್ ಅಂತೇಳಿ. ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮನಿ, ಯಾವುದೇ ರೆಕಾರ್ಡ್ ಮಾಡಿದಾರು ಸಹ ಯಾವುದ್ರಲ್ಲಿ ಇರಬೇಕು? ಮನಿನಲ್ಲಿ ಮಾಡಿರಬೇಕು. ಓಕೆ, ಯಾವುದೂ ಸಹ ಅಳತೆ ಅದಕ್ಕೊಂದು ಲೆಕ್ಕ ಇರಬೇಕು. ಪರ್ಚೇಸ್ ಅಂದರೆ 50,000, ಸೇಲ್ಸ್ ಅಂದರೆ 1,00,000, ಈ ಥರ ಇರಬೇಕದು. ಟ್ರಾನ್ಸಾಕ್ಷನ್ ಇಸ್ ಎ ಬಿಸ್ನೆಸ್ ಇವೆಂಟ್ಸ್ ಲೈಕ್ ಆ್ಯಂಡ್ ಇವೆಂಟ್ಸ್ ವಿಚ್ ಆರ್ ಇನ್ ಪಾರ್ಟ್ ಅಟ್ ಲೀಸ್ಟ್, ಅದರಲ್ಲಿ ನಾವು ರೆಕಾರ್ಡ್ ಮಾಡೋದ್ರಲ್ಲಿ ಏನಾಗಿರಬೇಕು? ಇನ್ ಟರ್ಮ್ಸ್ ಆಫ್ ಮನಿ ಇರಬೇಕು, ಅಥವಾ ಟ್ರಾನ್ಸಾಕ್ಷನ್ಸ್ ಆಗಿರಬೇಕು, ಅಥವಾ ಇವೆಂಟ್ಸ್ ಆಗಿರಬೇಕು. ಅಥವಾ ಫೈನಾನ್ಷಿಯಲ್ ಕ್ಯಾರೆಕ್ಟ್ರಲ್ಲೇ ಇರಬೇಕು ಎಲ್ಲವೂ ಸಹ. ಯಾವುದು ಸಹ ನಾನ್ ಫೈನಾನ್ಷಿಯಲ್ ರೆಕಾರ್ಡ್ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ಇಂಟರ್ಪ್ರಿಟಿಂಗ್ ದ ರಿಸಲ್ಟ್ಸ್ ದೇರ್ ಆಫ್, ಆಮೇಲೆ ಅಂತಿಮವಾಗಿ ಅದರ ರಿಸಲ್ಟ್ಸನ್ನು, ಅದರ ಫಲಿತಾಂಶವನ್ನು ಏನು ಮಾಡಬೇಕು? ಇಂಟರ್ಪ್ರಿಟ್ ಮಾಡಬೇಕು, ಅರ್ಥೈಸಬೇಕು. ಯಾರಿಗೆ ಬೇಕಿದೆಯೋ ಅದನ್ನ ಅರ್ಥೈಸಿ ಅವ್ರಿಗೆ ಹೇಳಬೇಕು ಅಂತೇಳಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಬಂದರೆ, ಸೊ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಅಂತ ಇದೆ. ಸೊ ಆಬ್ಜೆಕ್ಟಿವ್ಸ್ ಅದರ ಉದ್ದೇಶಗಳೇನು? ಟು ಕೀಪಿಂಗ್ ದ ಸಿಸ್ಟಮ್ಯಾಟಿಕ್ ರೆಕಾರ್ಡ್. ಬಿಸ್ನೆಸ್ಸಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಇರುತ್ತೆ ಅಂದಾಗ ಅದನ್ನೇನು ಮಾಡಬೇಕು? ಸಿಸ್ಟಮ್ಯಾಟಿಕ್ಕಾಗಿ ರೆಕಾರ್ಡ್ ಇರಬೇಕು. ಸೊ ನಾವು ನಮ್ಮ ಪರ್ಸ್ನಲ್ಗಳಲ್ಲಿ ಹೇಗೆ ಒಂದು ಡೈರಿ ಮೇಂಟೈನ್ ಮಾಡ್ಕೊಂಡು ಅದರಲ್ಲಿ ಸಣ್ಣ ಪುಟ್ಟ ನಮಗೆ ಬಂದಂತೆ ಬರಿತೀವೋ, ಆದರೆ ಅದು ನಮಗೆ ಅಷ್ಟೇ ಸಿಂಪಲ್ ವ್ಯವಹಾರಕ್ಕೆ. ಅದು ದೊಡ್ಡ ಮಟ್ಟದ ವ್ಯವಹಾರ ಮಾಡಬೇಕಾದ್ರೆ ಅದರಲ್ಲಿ ಏನು ಮಾಡಬೇಕು? ಇನ್ನು ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ರೆಕಾರ್ಡ್ಸನ್ನು ಮಾಡಬೇಕು. ಅದು ಫಸ್ಟ್ ಆಬ್ಜೆಕ್ಟಿವ್. ಟು ಅಸರ್ಟೈನ್ ವೆದರ್ ದ ಬಿಸ್ನೆಸ್ ಆಪರೇಷನ್ಸ್ ಹ್ಯಾವ್ ಬೀನ್ ಪ್ರಾಫಿಟಬಲ್ ಆರ್ ನಾಟ್, ಅಂದರೆ ನಾವೇನು ಬಿಸ್ನೆಸ್ ಆಪ್ರೇಷನ್ ಮಾಡ್ತಿದ್ದೀವೋ, ವ್ಯವಹಾರ ಮಾಡ್ತಿದ್ದೀವೋ, ಅದು ಪ್ರಾಫಿಟಬಲ್ ಹೌದಾ ಅಲ್ವಾ ಅಂತೇಳಿ ನೋಡೋವಂಥದ್ದು ಆಬ್ಜೆಕ್ಟಿವ್, ಸೆಕೆಂಡ್ ಆಬ್ಜೆಕ್ಟಿವ್. ಟು ಅಸರ್ಟೈನ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್, ನಾವು ಯಾವ ವ್ಯವಹಾರ ಮಾಡ್ತಿದ್ದೀವೋ ಅದರ ಫೈನಾನ್ಷಿಯಲ್ ಪೊಸಿಷನ್, ಅಂದರೆ ನಮ್ಮ ಅಸೆಟ್ಸ್ ಏನು, ನಮ್ಮ ಲಯಬಿಲಿಟೀಸ್ ಏನು, ನಮ್ಮ ಕ್ಯಾಶ್ ಪೊಸಿಷನ್ಸ್ ಏನಿದೆ ನಮ್ಮ ಹತ್ರ ಈಗ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಅಸರ್ಟೈನ್ ಮಾಡೋದು. ಓಕೆ, ಕಂಡುಹಿಡಿಯೋ ಅಂಥದ್ದು ಸಹ ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಅಂತೇಳಿ. ಟು ಪೋರ್ಟ್ರೇ ದ ಲಿಕ್ವಿಡಿಟಿ ಪೊಸಿಷನ್ ಅಂತಂದರೆ ಒಂದು ಸಂಸ್ಥೆ ಹತ್ರ ಓಕೆ ಅವರು ಎಷ್ಟು ಹಣವನ್ನು ತೊಗೊಂಡಿದ್ದಾರೆ ಮತ್ತು ಆ ಹಣವನ್ನು ಹೇಗೆ ಖರ್ಚು ಮಾಡ್ತಾ ಇದ್ದಾರೆ, ಓಕೆ ಎಲ್ಲಿಂದ ಅಮೌಂಟ್ ತೊಗೊಂಡಿದ್ದಾರೆ ಅಂದರೆ ಯಾವ್ಯಾವ ಮೂಲದಿಂದ ಬಂದಿದೆ, ಖರ್ಚು ಮಾಡ್ತಾಯಿದ್ದಾರೆ, ಹಂಗೆ ಸ್ಪೆಂಡ್ ಮಾಡ್ತಿದ್ದಾರೆ ಅಂತಂದರೆ ಎಲ್ಲೆಲ್ಲಿಗೆ ಆ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ, ಇದರ ಬಗೆಗೆ ಸಂಪೂರ್ಣವಾದಂಥ ಬೆಳಕನ್ನು ಚೆಲ್ಲುವಂಥದ್ದು ಅಥವಾ ಇದರ ಬಗ್ಗೆ ಮಾಹಿತಿ ಕೊಡೋದು. ನೆಕ್ಸ್ಟ್, ಟು ಪ್ರೊಟೆಕ್ಟ್ ದ ಬಿಸ್ನೆಸ್ ಪ್ರಾಪರ್ಟೀಸ್ ಅಂದರೆ ಅಕೌಂಟಿಂಗಲ್ಲಿ ಎ ಟು ಝೆಡ್ ಇನ್ಫಾರ್ಮೇಷನ್ಸ್ ರೆಕಾರ್ಡ್ ಇರ್ತದೆ, ಅಪ್ ಟು ಡೇಟ್ ಇನ್ಫಾರ್ಮೇಷನ್ಸ್. ಅಂದರೆ ತಮ್ಮ ಹತ್ರ ಇರೋಂಥ ಅಸೆಟ್ಸ್ ಏನು ಮತ್ತು ತಮ್ಮ ಹತ್ರ ಇರೋ ಲಯಬಿಲಿಟೀಸ್ ಯಾವುದು, ಆ ಲಯಬಿಲಿಟೀಸ್ ಅಂದರೆ ಯಾರಿಗೆ ಕೊಡಬೇಕಿದೆ ಆ ಲಯಬಿಲಿಟೀಸನ್ನು, ಸಾಲವನ್ನು. ಹಾಗಾಗಿ ಸೊ ಬಿಸ್ನೆಸ್ ಪ್ರಾಪರ್ಟೀಸ್ ಅಂತಂದರೆ ಯಾರಿಂದ ಅಮೌಂಟ್ ತೊಗೊಂಡಿರ್ತದೋ ಅವ್ರಿಗಷ್ಟೇ ಏನು ಮಾಡಬೇಕು, ಆ ಅಮೌಂಟನ್ನು ಕೊಡಬೇಕು. ಹಾಗಾಗಿ ಬೇರೆ ಯಾರೊಬ್ಬರು ಸಹ ಫಾಲ್ಸ್ ಆಗಿ ಕ್ಲೈಮ್ ಮಾಡೋದಕ್ಕೆ ಬಿಸ್ನೆಸ್ ಪ್ರಾಪರ್ಟೀಸ್ ಮೇಲೆ ಬರೋದಿಲ್ಲ. ಹಾಗಾಗಿ ಟು ಪ್ರೊಟೆಕ್ಟ್ ದ ಬಿಸ್ನೆಸ್ ಪ್ರಾಪರ್ಟೀಸ್ ಇಟ್ಸ್ ಆಲ್ಸೋ ಒನ್ ಆಫ್ ದಿ ಮೈನ್ ಆಬ್ಜೆಕ್ಟಿವ್ಸ್ ಆಫ್ ಎ ಅಕೌಂಟಿಂಗ್ ಅಂತೇಳಿ ಕರಿತೀವಿ. ಓಕೆ, ಸೊ ಇದಿಷ್ಟನ್ನ ಸಾಕು ನಾವು ಇವತ್ತು ನೋಡೋದನ್ನ. ನಾವೇನೇನು ನೋಡಿದ್ದೀವಿ ಇವತ್ತು ಕ್ಲಾಸಲ್ಲಿ ಅಂತಂದರೆ, ಇಂಟ್ರಡಕ್ಷನ್, ಅಕೌಂಟಿಂಗ್ ಅಂದರೆ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಕೌಂಟಿಂಗ್ ಅನ್ನೋಂಥದ್ದನ್ನು, ಅಕೌಂಟಿಂಗ್ ನಂತರದಲ್ಲಿ ಬುಕ್ ಕೀಪಿಂಗ್ ಅದರ ಮೀನಿಂಗು ಮತ್ತು ಡೆಫಿನೇಷನ್ಸು, ಹಾಗೆ ಅಕೌಂಟಿಂಗ್ ಅಂದ್ರೇನು, ಅಕೌಂಟಿಂಗ್ ಅಂತಂದರೆ ಅದರ ಮೀನಿಂಗು ಮತ್ತು ಡೆಫಿನೇಷನ್ಸು, ಆಮೇಲೆ ಅಕೌಂಟಿಂಗ್ನ ಆಬ್ಜೆಕ್ಟಿವ್ಸ್ ಅಂತೇನು ಅಂತೇಳಿ ಇಷ್ಟು ನಾವು ನೋಡಿದ್ದೀವಿ.
ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ನೋಡೋಣ. ಓಕೆ, ಥ್ಯಾಂಕ್ ಯು.